ಎಷ್ಟೋ ಮಂದಿಗೆ ಇನ್ನೂ ನಾನು ಕಾರ್ಪೊರೇಟ್ರೇ ಅಂದ್ರೆ ಪ್ರೆಸೆಂಟ್ ಕಾರ್ಪೊರೇಟ್ರೇ ಆಗಿದ್ದೀನಿ. ಫ್ಯಾಮಿಲಿ ಬಂದು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ತರ. ಮಹಿಳೆಯರನ್ನ ರಾಜಕೀಯಕ್ಕೆ ತಗೊಂಡ್ ಬರೋ ಆಲೋಚನೆನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ನನ್ನನ್ನ ತಿದ್ದಿದ್ದಾರೆ ಅವರು. ಒಂದು ಕಾರ್ಪೊರೇಟರ್ ಆಗಿ, ಒಂದು ಮೇಯರ್ ಆಗಿ 1 ವರ್ಷ ಅವಧಿ. 1 ವರ್ಷ ಆದ್ಮೇಲೆ ಸೀಟ್ ಅಂತ ಹೇಳಿದ್ರೆ ನೀನು ಆರ್ಡಿನರಿ ಪರ್ಸನ್. ಲೀಡರ್. ನಮಸ್ಕಾರ. ಸಮಸ್ತ BN TV ವೀಕ್ಷಕರಿಗೂ ದಿ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಮಂಜುನಾಥ್. ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದಿದ್ದಾರೆ. ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು, ಶೈಕ್ಷಣಿಕವಾಗಿ ಆಗಿರಬಹುದು. ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಎಲ್ಲದರಲ್ಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಸೊ ಅಂತಹ ಒಬ್ರು ವಿಶೇಷ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಯರ್ ಆಗಿ ಇಡೀ ಬೆಂಗಳೂರನ್ನೇ ಕಂಟ್ರೋಲ್ ಮಾಡಿದಂತವ್ರು. ಒಂದ್ ಕಡೆ ಪಾಲಿಕೆ, ಮತ್ತೊಂದು ಕಡೆ ಫ್ಯಾಮಿಲಿ, ಎರಡನ್ನೂ ನಿಭಾಯಿಸಿಕೊಂಡು ಜನರ ಪಾಲಿಗೆ ಆಶಾ ಕಿರಣವಾಗಿ ಇದ್ದಂಥವ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಎಕ್ಸ್ ಮೇಯರ್ ಆಗಿರುವಂತಹ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದಷ್ಟು ವರ್ಷಗಳಿಂದ ಬರೀ ರಾಜಕೀಯ, ಈ ಪಾಲಿಕೆ ಇದ್ರಲ್ಲೇ ಮುಳುಗ್ ಹೋಗಿದ್ದಂತವ್ರು ಈಗ ಸ್ವಲ್ಪ ರೆಸ್ಟ್ ತಗೊಂಡಿದ್ದೀರಾ ಹೇಗೆ ಅಂತ? ಕರೆಕ್ಟ್. ಎಲ್ಲೋ ಒಂದ್ ಕಡೆ ರಾಜಕೀಯ ಈಗ ಆಕ್ಟಿವ್ ಆಗಿ ಏನು ಅಂದ್ರೆ ನಮ್ಮ ಪಾತ್ರ ಏನು ಇಲ್ಲದೆ ಇರೋ ಕಾರಣ ಫುಲ್ ಟೈಮ್ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಅದಾಗ್ಯೂನು ಏರಿಯಾದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರು ಈಗೂ ಸಹ ಫೋನ್ ಬರುತ್ತೆ. ಈಗೂ ಎಷ್ಟೋ ಮಂದಿಗೆ ಮೇಯರ್ ಆಗೇ ಇದ್ದೀನಿ, ಎಷ್ಟೋ ಮಂದಿಗೆ ಎಕ್ಸ್ ಆಗಿಲ್ಲ, ಎಷ್ಟೋ ಮಂದಿಗೆ ಇನ್ನೂ ನಾನು ಕಾರ್ಪೊರೇಟ್ರೇ ಅಂದ್ರೆ ಪ್ರೆಸೆಂಟ್ ಕಾರ್ಪೊರೇಟ್ರೇ ಆಗಿದ್ದೀನಿ. ಹಾಗಾಗಿ ನಾವು ಇದೇ ಸೋಷಿಯಲ್ ಲೈಫ್ ಅಲ್ಲೇ ಇರೋದ್ರಿಂದ ನಾವ್ ಯಾವ್ದೇ ಕರೆಗಳು ಬಂದ್ರು ಅಂದ್ರೆ ಏರಿಯಾ ಸಮಸ್ಯೆ ಇಟ್ಕೊಂಡು ಖಂಡಿತ ಅಟೆಂಡ್ ಮಾಡ್ತಾ ಇದ್ದೀನಿ. ಈಗೂನು ಎಷ್ಟೋ ಮಂದಿಗೆ ಇನ್ನು ನಾನು ಸಿಟ್ಟಿಂಗ್ ಕಾರ್ಪೊರೇಟರ್ ಇಲ್ಲ ಸಿಟ್ಟಿಂಗ್ ಮೇಯರ್ ಅಂತಾನೆ ಅನ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈಗಾಗ್ಲೇ ನಮ್ದು ಟರ್ಮ್ ಎಂಡ್ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಗೋಗಿದೆ. ಆದ್ರೂನು ನೀವೆಲ್ಲ ಒಂದು ಫ್ಯಾಮಿಲಿ ತರ ನಾವಿದ್ವಿ. ನಮ್ಮ ಏರಿಯಾ ಇರ್ಬೋದು, ಜೊತೆಗೆ ಚಿಕ್ಕಪೇಟೆ ಕ್ಷೇತ್ರ ಇರ್ಬೋದು. ಮೇಯರ್ ಇದ್ದಂತ ಸಂದರ್ಭದಲ್ಲಿ ಇಡೀ 7 ವಾರ್ಡನ್ನ ಓಡಾಡಿದ್ದಂತ ಸಂದರ್ಭದಲ್ಲಿ ಎಲ್ರು ಪರಿಚಯ ಆಗಿದ್ದಾರೆ. ಈಗ್ಲೂ ಏನೋ ಒಂದ್ ಸಮಸ್ಯೆ ಬಂದ್ರೆ ಮೇಡಮ್ಗೆ ಹೇಳಿದ್ರೆ ಒಂದ್ ಫೋನ್ ಕಾಲ್ ಅಲ್ಲೇ ಅಟೆಂಡ್ ಆಗುತ್ತೆ ಅನ್ನೋ ಭಾವನೆ ಕೂಡ ಒಂದಷ್ಟು ಮಂದಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗೂ ಅಧಿಕಾರಿಗಳೆಲ್ಲ ಟಚ್ ಅಲ್ಲಿ ಇರೋದ್ರಿಂದ ಖಂಡಿತ ನಾನು ಸಿಟ್ಟಿಂಗ್ ಕಾರ್ಪೊರೇಟರ್ ಅಲ್ಲದೆ ಇರ್ಬೋದು, ಮೇಯರ್ ಅಲ್ಲದೆ ಇರ್ಬೋದು, ಕೆಲಸಗಳಂತೂ ಆಗ್ತಾ ಇದೆ. ನೀವ್ ಹೇಳಿದ್ರಿ ಇಲ್ಲಿ 7 ವಾರ್ಡ್ಗಳು ಚಿಕ್ಕಪೇಟೆ ಅಂತ. ಬರೀ ಚಿಕ್ಕಪೇಟೆಗೆ ಸೀಮಿತ ಆಗಿರ್ಲಿಲ್ಲ, ನೀವು ಇಡೀ ಬೆಂಗಳೂರ್ನ ಕಂಟ್ರೋಲ್ ಮಾಡ್ತಾ ಇದ್ದಂತವ್ರು. ಬೇರೆ ಕಡೆಯಿಂದ ಕಾಲ್ಸ್ ಬರುತ್ತಾ? ಬೇರೆ ಕಡೆ ಅಪರೂಪ ಖಂಡಿತ ಬರುತ್ತೆ, ಎಲ್ಲೋ ಒಂದೊಂದು ಅಪರೂಪ. ತುಂಬಾ ಕರೆಗಳು ಬರಲ್ಲ, ಬರುತ್ತೆ. ಈಗೂ ಬರುತ್ತೆ. ನೀವೇ ಮೇಯರ್, ನೀವೇ ಸಾಲ್ವ್ ಮಾಡ್ಬೇಕು. ಎಷ್ಟೋ ಸಲ ಇದು BBMP ಆಫೀಸಾ, ಕಮಿಷನರ್ ಆಫೀಸಾ ಅನ್ಕೊಂಡ್ ಕರೆಗಳು ಕೂಡ ಬರ್ತಿವೆ. ಕೋಪ ಬರುತ್ತಾ ಅವಾಗ? ಇಲ್ಲ ಬರಲ್ಲ. ಯಾಕಂದ್ರೆ ಈ ಫೀಲ್ಡ್ ಅಲ್ಲೇ ಇದ್ದಿದ್ರಿಂದ ನಾವು ಸಮಾಜ ಸೇವೆ ಅಂತ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ಮೇಲೆ ಇದಕ್ಕೆಲ್ಲ ತಲೆನೂ ಕೆಡಿಸ್ಕೋಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಆತರ ನಮ್ಗೆ ಆಲೋಚನೆ ಬಂತು ಅಂದ್ರೆ ನಾವ್ ಈ ಫೀಲ್ಡ್ ಬರ್ಲೇಬಾರ್ದು. ಹಾಗಾಗಿ ಇದು ಒಂಥರ ನಮ್ಗೆ ನಂಟಿದ್ದಂಗೆ, ಜನರ ಸಂಪರ್ಕ ಇರ್ಬೋದು. ಅದೇ ಈಗಾಗ್ಲೇ ಹೇಳ್ದಾಗೆ ನಂದು ಫ್ಯಾಮಿಲಿ ಆಗೋ ಇದೊಂದು ದೊಡ್ಡ ಪರಿವಾರ ಇದ್ದಾಗೆ. ಏನೇ ಸಮಸ್ಯೆ ಅಂದ್ರೆ ಸಾರ್ವಜನಿಕವಾಗಿ ಒಂದು BBMP ಇಂದ ಇರ್ಬೋದು, ಗವರ್ಮೆಂಟ್ ಇಂದ ಇರ್ಬೋದು, ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ಬಗೆಹರಿಸ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ನಮಗೆ ಬೇಸರ ಅನ್ಸಲ್ಲ. ಸೊ ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ, ಇದೆಲ್ಲದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ನೀವು ಹುಟ್ಟಿದಲ್ಲಿ ಮೇಡಮ್? ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಬೆಂಗಳೂರು ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ನಲ್ಲ. ಆದ್ರೆ ನಾನು ಬಾಲ್ಯ ಕಳೆದಿದ್ದೆಲ್ಲ ನಮ್ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಕಳೆದಿದ್ದೆಲ್ಲ ನಾನು ಬಿಡದಿ, ಚನ್ನಪಟ್ಟಣ, ರಾಮನಗರ, ಮತ್ತೆ ವಾಪಸ್ ಬೆಂಗಳೂರು, ವಿಜಯನಗರ. ಹುಟ್ಟುತ್ತಾನೆ ಗವರ್ಮೆಂಟ್ ಬಂದಿದ್ರಿ ನೀವು. ಓಕೆ. ಅದಾದ್ಮೇಲೆ ಏನ್ ಎಜುಕೇಶನ್ ಏನಾಯ್ತು, ಮದ್ವೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು? ನಾನು BCom ಗ್ರಾಜುಯೇಟ್. ನಂದು 1 to 4th ವರೆಗೂ ನಾನು ಚನ್ನಪಟ್ಟಣದಲ್ಲಿ ಓದಿದ್ದು. 5th ಇಂದ 2nd ಇಯರ್ BCom ವರೆಗೂ ರಾಮನಗರ. ನಾನು ಏಡೆಡ್ ಗವರ್ಮೆಂಟ್ ಕಾಲೇಜು, ಏಡೆಡ್ ಸ್ಕೂಲ್ ನಲ್ಲೇ ಓದಿದ್ದು. ಆಗ ನಾವೆಲ್ಲ ಓದಂತ ಸಂದರ್ಭದಲ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಜಾಸ್ತಿ ಇರ್ಲೇ ಇಲ್ಲ, ಪ್ರೈವೇಟ್ ಕಾಲೇಜ್ ಅಂತೂ ಇರ್ಲೇ ಇಲ್ಲ. ಏನಿದ್ರು ಹೈಸ್ಕೂಲ್ ಲೆವೆಲ್ ವರೆಗೂ ಇತ್ತು. ಎಲ್ಲೋ ನಾವು ಓದಂತ ಸಂದರ್ಭದಲ್ಲಿ 2-3 ಸ್ಕೂಲ್ಗಳಿದ್ದು ಅಷ್ಟೇ, ಆಂಗ್ಲ ಮಾಧ್ಯಮ ಅಂತ. ಅದು ಬಿಟ್ರೆ ಬರೀ ಸರ್ಕಾರಿ ಶಾಲೆ ಅಥವಾ ಏಡೆಡ್ ಸ್ಕೂಲ್ ಇದೇ ಇದ್ದದ್ದು. ಹಾಗಾಗಿ ನಾನು ಓದಿದ್ದೆಲ್ಲ ಏಡೆಡ್ ಜೊತೆಗೆ ಗವರ್ಮೆಂಟ್ ಶಾಲೆ, ಕಾಲೇಜ್. ಓಕೆ. ಈಗ ವಿದ್ಯಾಭ್ಯಾಸ ಎಲ್ಲ ಮುಗೀತು,
ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ನೀವೆಲ್ಲೋ ಪೊಲಿಟಿಕಲ್ ಲೈಫಿಗೆ ಅಥವಾ ಈ ಒಂದು ಫೀಲ್ಡಿಗೆ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ರಾ ಅಥವಾ ಡೈರೆಕ್ಟ್ ಮದ್ವೆನಾ ಹೇಗಾಯ್ತು ಅಂತ? ಇಲ್ಲ ಇಲ್ಲ ನಾನು ಪೊಲಿಟಿಕಲ್ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಪೊಲಿಟಿಕಲ್ ಫೀಲ್ಡ್ ಬಗ್ಗೆ ಆಸಕ್ತಿನೇ ಇರ್ಲಿಲ್ಲ ನನಗೆ. ನಂದು ಬಿಕಾಮ್ ಕಂಪ್ಲೀಟ್ ಆದ್ಮೇಲೆ ವರ್ಕ್ ಮಾಡ್ಬೇಕು ಅಂತ ನಾನು ಸುಮಾರು ಜಾಬಿಗೆ ಟ್ರೈ ಮಾಡಿದೆ. ಅಷ್ಟ್ರ ಜಾಬಿಗ್ ಮಧ್ಯದಲ್ಲೇ ಮದ್ವೆ ಫಿಕ್ಸ್ ಆಗೋಯ್ತು. ನಾನ್ ಮದ್ವೆ ಆದಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ನೋಡಿ ಮದ್ವೆ ಮಾಡಿದಂತ ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಿಸರ್ವೇಶನ್ ಬಂತು. ಅರೇಂಜ್ ಮ್ಯಾರೇಜ್ ಆಗ್ತೀರಿ, ಅದಾದ್ಮೇಲೆ ಜೀವನದಲ್ಲಿ ಹೌದು ಅದು ಮಾಮೂಲಿ. ಹಸ್ಬೆಂಡ್ ಇದ್ದಂತ ಸಂದರ್ಭದಲ್ಲಿ ನಮಗೂ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ ಏನ್ ಮಾಡ್ತಿದ್ದಾರೆ ಅವರು, ಅವ್ರ ಜೊತೆ ನಾನು ಕೈ ಜೋಡಿಸ್ಬೋದ ಅವ್ರಿಗೆ ಸಪೋರ್ಟಿವ್ ಆಗಿ, ಆ ರೀತಿ ಎಲ್ಲ ಹೌದೌದು ಅನಿವಾರ್ಯ ಅನ್ನೋದಕ್ಕಿಂತ ನಾವಿಬ್ರು ಒಂದೇ ಫ್ಯಾಮಿಲಿ ಒಂದೇ ಗಂಡ ಹೆಂಡತಿ ಆಗಿರುವಾಗ ನಾವು ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವು ಸಹಕಾರ ಕೊಟ್ಟೇ ಕೊಡ್ತೀವಿ. ಹಾಗಾಗಿ ಅವ್ರದ್ದು ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರದ್ದು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರು, ನಾನು ಅವ್ರ ಜೊತೆ ಅವಾಗ ಸೇರ್ಕೊಳ್ತಾ ಇದ್ದೆ. ಇದ್ರ ಮಧ್ಯೆ ಎಲೆಕ್ಷನ್ BBMP ಎಲೆಕ್ಷನ್ ಆಗು ಕೂಡ ಒಂದ್ 4 ವರ್ಷದಿಂದ ಎಲೆಕ್ಷನ್ ಆಗೇ ಇರ್ಲಿಲ್ಲ. 33% ರಿಸರ್ವೇಶನ್ ಬಂತು 2010 ನಲ್ಲಿ. 14 ವರ್ಷ ಹಿಂದೆ 10 ನಲ್ಲಿ ರಿಸರ್ವೇಶನ್ ಬಂತು. ಆ ರಿಸರ್ವೇಶನ್ ಬಂದು ನಾವು ಇದ್ದಂತ ಏರಿಯಾ ಬಂದು ಲೇಡಿ ಜನರಲ್ ರಿಸರ್ವೇಶನ್ ಇತ್ತು. ಆ ಸಂದರ್ಭದಲ್ಲಿ ನಾವೇ ಈ ಕ್ಷೇತ್ರಕ್ಕೆ ಬರ್ಬೇಕು ಅನ್ನೋದಕ್ಕಿಂತ ನಮ್ ಸುತ್ತಮುತ್ತ ಈಗಾಗ್ಲೇ ನಾನು ಹೇಳ್ದೆ ಸೋಷಿಯಲ್ ವರ್ಕ್ ಮಾಡ್ತಿದ್ರು ನನ್ನ ಹಸ್ಬೆಂಡ್ ಅಂತ, ಅವ್ರ ಜೊತೆ ಸರ್ ನೀವು ಈಗಾಗ್ಲೇ ನಮ್ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ನಮ್ಗೆ BBMP ಇರ್ಬೋದು ಗವರ್ಮೆಂಟ್ ಇರ್ಬೋದು ಅಥವಾ ಇಂಡಿವಿಜುವಲ್ ಆಗಿ ನಮ್ಗೆ ಇಷ್ಟೆಲ್ಲ ಸಹಕಾರ ಕೊಡ್ತಿದ್ದೀರಾ, ಅಧಿಕಾರದ ಜೊತೆ ಬಂದ್ರೆ ನೀವ್ ಇನ್ನೂ ನಮ್ಗೆ ಹತ್ರ ಆಗ್ತೀರಾ, ಇನ್ನೂ ಒಳ್ಳೊಳ್ಳೆ ಕೆಲಸಗಳು ನೀವು ಮಾಡ್ಬೋದು. ಫ್ಯಾಮಿಲಿ ಬಂದು ತುಂಬಾ ಆರ್ಥೋಡಕ್ಸ್ ಫ್ಯಾಮಿಲಿ ತರ ಆತರ ಈ ತರ ಎಲ್ಲೋ ಒಂದ್ ಕಡೆ ಮಹಿಳೆಯರನ್ನ ರಾಜಕೀಯಕ್ಕೆ ತಗೊಂಡ್ ಬರೋ ಆಲೋಚನೆನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಯಾಕಂದ್ರೆ ಮೊದಲೇ ಹೇಳ್ತಾರೆ ರಾಜಕೀಯ ಅಂದ್ರೆ ಹೊಲಸು, ಅಲ್ಲಿ ಹೋಗಿ ಕೆಸರರ ಚಾಟ ಆಡ್ಕೊಳ್ಳೋದು ಬೇಡ, ದೂರನೇ ಇದ್ದು ಬಿಡೋಣ ಅಂತ ಒಂದಷ್ಟು ಜನ ಹೇಳ್ತಾರೆ. ಅದನ್ನ ಕೇಳಿದ್ವಿ. ಜೊತೆಗೆ ನಮಗೂ ಇದಕ್ಕೂ ಸಂಬಂಧನೇ ಇರ್ಲಿಲ್ಲ. ರಾಜಕೀಯ ಕ್ಷೇತ್ರಕ್ಕೆ ಹೌದು ಸೋಷಿಯಲ್ ವರ್ಕ್ ಮಾಡ್ತಿದ್ರು, ನನ್ನ ಹಸ್ಬೆಂಡ್ ಬಂದಿದ್ರೆ ಯಾವ್ದು ಆಶ್ಚರ್ಯ ಅನಿಸ್ತಿರ್ಲಿಲ್ಲ. ನಾನು ಬರೋದು ಅಂದ್ರೆ ಅದು ನಿಜವಾಗ್ಲೂ ಪರಮ ಆಶ್ಚರ್ಯನೇ ಆಗ್ಬೇಕಿತ್ತು. ಎಲ್ಲೋ ರಾಜಕೀಯಕ್ಕೂ ನನಗೂ ಹಣೆ ಬರದಲ್ಲಿ ಬರ್ದಿತ್ತು ಅನ್ಸುತ್ತೆ. ರಿಸರ್ವೇಶನ್ ಬರ್ಲಾಗಿ ನಾನು ಎಂಟ್ರಿ ಕೊಟ್ಟೆ ರಾಜಕೀಯಕ್ಕೆ. ನೀವು ಒಬ್ಬರೇ ಮಗಳ ಅಥವಾ ಅಣ್ಣ? ಇಲ್ಲ ನಾನು ನನ್ನ ಅಣ್ಣ ಟ್ವಿನ್ಸ್, ತಂಗಿ ಒಬ್ಳಿದಾಳೆ. ಟ್ವಿನ್ಸ್. ಅವ್ರೇನ್ ಮಾಡ್ತಿದ್ದಾರೆ ಅಣ್ಣ ಮತ್ತೆ ತಂಗಿ? ಅಣ್ಣಂದು ಬಿಸ್ನೆಸ್ ಇದೆ, ತಂಗಿ ಹೌಸ್ ವೈಫ್. ನೀವು ಮಾತ್ರ ಪೊಲಿಟಿಕ್. ಮಕ್ಕಳು 2 ಜನ ಇದಾರೆ ಅಂತ ಹೇಳಿ ಗೊತ್ತು. ಏನೇನ್ ಓದ್ತಾ ಇದಾರೆ ಇಬ್ರು ಮಕ್ಕಳು? ಮಗ 7th ಸೆಮಿಸ್ಟರ್ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಮಗಳು ಬಂದು ಫಸ್ಟ್ PUC RV ಇಂಟಿಗ್ರೇಟೆಡ್ ಕಾಲೇಜಲ್ಲಿ ಓದ್ತಿದ್ದಾಳೆ. ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಮಗಳು PUC ಅಂತ ಹೇಳಿದ್ರೆ ಇಬ್ರು ಒಂದು ಮೆಚೂರ್ಡ್ ಲೈಫ್ ನ ಈಗ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವರಿಬ್ರಲ್ಲಿ ಏನಾದ್ರೂ ಆಸೆ ಇದೆಯಾ ಮುಂದೆ ಅಪ್ಪ ಒಂದು ಸೋಷಿಯಲ್ ಲೈಫ್ ನ ಲೀಡ್ ಮಾಡ್ತಿರೋರು, ಅಂದ್ರೆ ಈಗ ಪೊಲಿಟಿಕಲ್ ಈಗೂ ಕೂಡ ಅವರು ಟಚ್ ಅಲ್ಲಿ ಇರೋರು, ಮತ್ತೊಂದ್ ಕಡೆ ತಾಯಿ ಮೇಯರ್ ಆಗಿದ್ದವರು, ಮತ್ತೆ ಇನ್ನೊಂದ್ ಕಡೆ ಎಲೆಕ್ಷನ್ ಕಾಂಪೀಟ್ ಮಾಡ್ಬೇಕು ಅಂತ ಹೇಳಿ ಹೋದವರು, MLA ಆಗ್ಬೇಕು ಅಂತ ಹೊರಟವರು. ಸೊ ನಾವು ಮುಂದಿನ ದಿನದಲ್ಲಿ ಅಮ್ಮನ ಆತರ ನೋಡ್ಬೇಕು ಅಂತನೋ ಅಥವಾ ನಾವು ಪೊಲಿಟಿಕಲ್ ಫೀಲ್ಡ್ ಗೆ ಎಂಟ್ರಿ ಕೊಡ್ಬೇಕು ಅನ್ನೋ ಆಸೆ ಮಕ್ಕಳಲ್ಲಿ ಏನಾದ್ರು ಇದೆಯಾ? ಇಲ್ಲ, ರಾಜಕೀಯವಾಗಿ ನಾವೆಲ್ಲೂ ಅವ್ರಿಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇವನ್ ನಾನ್ ಮೇಯರ್ ಆದಂತ ಸಂದರ್ಭದಲ್ಲೂ ಸಹಿತ ನನ್ನ ಮಕ್ಕಳನ್ನ ನಾನು ಪರಿಚಯ ಮಾಡಿಸೇ ಇಲ್ಲ, ಎಲ್ಲೂ ಇಲ್ಲ. ಯಾವ್ದೇ ಕ್ಯಾಮ್ರಾ ಮುಂದೆ ಯಾವ್ದೇ ಚಾನಲ್ ಅಲ್ಲಿ ನಾನು ಇಬ್ಬರನ್ನು ಪರಿಚಯ ಮಾಡಿಸಿಲ್ಲ. ಎಲ್ಲ ನಾನು ಯೋಚನೆ ಮಾಡೋದು ಅವ್ರ ತಲೆಯಲ್ಲಿರೋದು ಅದೇನೆ. ಪೊಲಿಟಿಕಲಿ ಅವ್ರಿಬ್ರಿಗೂ ಮುಂದುವರಿಯೋ ಇಂಟ್ರೆಸ್ಟ್ ಇಲ್ಲ. ಕೆರಿಯರ್ ಬೇಸ್ ಅಲ್ಲಿ ಅವ್ರೇನೋ ಅವ್ರದೇ ಒಂದು ಗೋಲ್ ಇದೆ, ಅವ್ರದೇ ಒಂದು ಏನೋ ಒಂದು ಸಾಧಿಸೋ ಒಂದು ಗುರಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಇಬ್ರು ಮಕ್ಳಿಗೂ ಪ್ರೆಷರ್ ಹಾಕಲ್ಲ, ನೀ ಇದೇ ಫೀಲ್ಡ್ ಬರ್ಬೇಕು, ನೀ ಇದೇ ಮಾಡ್ಬೇಕು. ಇವನ್ ಪೊಲಿಟಿಕಲಿ ಇರ್ಬೋದು, ಇನ್ ಬಿಸ್ನೆಸ್, ಇನ್ ಎಜುಕೇಶನಲ್ ಇದ್ರಲ್ಲೂ ಇರ್ಬೋದು, ಯಾವ್ದಕ್ಕೂ ನಾವು ಇದೇ ಮಾಡ್ಬೇಕು ಅಂತ ಒತ್ತಾಯ ಇಲ್ಲ. ಏನ್ ಬೇಕಾದ್ರೂ ಆಯ್ಕೆ ಮಾಡ್ಬೋದು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಸಪೋರ್ಟಿವ್ ಆಗಿದ್ದೀವಿ. ಓಕೆ, ನಿಮ್ ಯಜಮಾನ್ರಿಗೂ ನಿಮ್ಗೂ ಟೈಮ್ ಸಾಕಾಗತ್ತೆ? ಯಾಕಂದ್ರೆ ಸರ್ ಕೂಡ ನೀವ್ ಹೇಳಿದ್ರಿ ಮದ್ವೆಗ್ ಮುಂಚೆನೆ ಅವ್ರ ಸೋಷಿಯಲ್ ಲೈಫ್ ಅಲ್ಲಿ ತಮ್ಮನ್ ತಾವು ತೊಡಗಿಸ್ಕೊಂಡವ್ರು ಅಂತ ಹೇಳಿ. ಮದ್ವೆ ಆದ್ಮೇಲೆ ಅಥವಾ ಇಲ್ಲಿ ತನಕ ಒಂದು ಜರ್ನಿ ಏನಿದೆ, ಇಷ್ಟು ವರ್ಷ 2002ರಲ್ಲಿ ನೀವು ಮದ್ವೆ ಆಗಿದ್ದು, ಆ 2002ರಲ್ಲಿ ಮದ್ವೆ ಆಗಿದ್ದಂದ್ರೆ 22 ವರ್ಷಗಳನ್ನ ಕಳೆದಿದ್ದೀರಲ್ಲ. ನಿಮ್ ಯಜಮಾನ್ರು ನಿಮಗ್ ಟೈಮ್ ಕೊಟ್ರ? ನಿಮ್ಗೆ ಅವ್ರಿಗೂ ಟೈಮ್ ಸಿಗತ್ತಾ? ಖಂಡಿತ ಟೈಮ್ ಕೊಡ್ತಾ ಇದ್ರು, ಟೈಮ್ ಸಿಗ್ತಾ ಇತ್ತು. ಫ್ಯಾಮಿಲಿಗೆ ಏನ್ ಟೈಮ್ ಇತ್ತು ಅದ್ ಖಂಡಿತ ಕೊಟ್ಟಿದ್ದಾರೆ, ಎಲ್ಲೂ ಅದ್ರಲ್ಲಿ ಮೋಸ ಆಗಿಲ್ಲ.
ಖುಷಿಯಿಂದ ಒಂದು ಹ್ಯಾಪಿ ಹೌದು. ಮ್ಯಾರಿಡ್ ಲೈಫ್ ನಿಮ್ದು. ಡೆಫಿನೆಟ್ಲಿ. ಓಕೆ, ಅವ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅನ್ನೋದಾದ್ರೆ ಯಾವತ್ತೂ ಅನ್ಸ್ಲಿಲ್ವಾ ಸರ್ಗೆ ನಾನ್ ನಿಂತ್ಕೋಬೇಕಾಗಿತ್ತು, ನಾನ್ ನಿಂತ್ಕೊಂಡು, ಯಾಕಂದ್ರೆ ಇಷ್ಟು ದಿನ ಸಾಮಾಜಿಕವಾಗಿ ಗುರುತಿಸ್ಕೊಂಡಿದೀನಿ, ನಾನ್ ಇಲ್ಲಿ ನಿಂತ್ಕೊಂಡ್ರೆ ಇನ್ನು ಏನಾದ್ರು ಮಾಡಬಹುದು ಅನ್ನೋದಕ್ಕಿಂತ ತನ್ನ ಹೆಂಡತಿನ ನಿಲ್ಲಿಸ್ಬೇಕು ಅನ್ನೋ ಒಂದು ಅವ್ರದ್ದು ಆಸಕ್ತಿ ಇತ್ತಲ್ವಾ? ಸೊ ಆ ಒಂದು ಡಿಫ್ರೆನ್ಸ್ ಹೇಗೆ ಅಂತ? ನಿಜವಾಗ್ಲೂ ನಾನು ಅದ್ರಲ್ಲಿ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ರಾಜಕೀಯ ನನಗೆ ನನ್ನ ಆಯ್ಕೆ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನನ್ನ ಆಯ್ಕೆ ಅನ್ನೋದಕ್ಕಿಂತ ಜನರ ಒಂದು ಒಪಿನಿಯನ್ ಅದಾಗಿತ್ತು. ಮಲ್ಲಿಕಾರ್ಜುನ್ ಹೇಗೆ ಅಂದ್ರೆ ಅವ್ರು ನನ್ಗೆ ಒಂದು ಗಾಡ್ ಫಾದರ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲೂ ನನ್ನನ್ನ ತಿದ್ದಿದ್ದಾರೆ ಅವರು. ಒಂದು ಕಾರ್ಪೊರೇಟರ್ ಆಗಿ, ಒಂದು ಮೇಯರ್ ಆಗಿ 1 ವರ್ಷ ಅವಧಿ, 1 ವರ್ಷ ಆದ್ಮೇಲೆ ಸೀಟ್ ಅಂತ ಹೇಳಿದ್ರೆ ನೀನ್ ಆರ್ಡಿನರಿ ಪರ್ಸನ್. 1 ವರ್ಷದಲ್ಲಿ ನಾನು ಮೇಯರ್ ಅನ್ನೋ ಅಧಿಕಾರ ಇಟ್ಕೊಂಡು ನೀನ್ ಜನರಲ್ಲಿ ಗರ್ವವಾಗಿ, ನೀವು ಕೇಳಿದಿರಾ ಒಂದು ಅಧಿಕಾರ ಅಂತ ಅಂದಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಕೊಂಬು ಕೋಡುಗಳೆಲ್ಲ ಬಂದ್ಬಿಟ್ಟಿರುತ್ತೆ ಅಂತ ಜನಗಳು ಮಾತಾಡ್ಕೊಳ್ಳೋದಂತೂ ಕೇಳಿದೀವಿ. ನನ್ನ ಹಸ್ಬೆಂಡ್ ಅದನ್ನ ನಂಗೆ ಹೇಳ್ತಿದ್ರು, ಯಾವ್ದೇ ಕಾರಣಕ್ಕೂ ಆ ಕೊಂಬು ಕೋಡುಗಳು ಬೆಳೆಯಕ್ಕೆ ಅವಕಾಶನೇ ಕೊಡ್ಕೂಡ್ದು. ಜನರಾಗಿದ್ದಾಗ ಮಾತ್ರ ಜನರ ಸಮಸ್ಯೆ ಅರ್ಥ ಆಗೋದು. ಮಾರ್ಗದರ್ಶಕ ಅಂತ ಅಂದ್ರೆ ನೀವೇ ಹೇಳಿದ್ರ, 100% ಗಾಡ್ ಫಾದರು, ಮಾರ್ಗದರ್ಶಕ ಎಲ್ಲ ಅವರೇ. ಓಕೆ, ಮುಂದಿನ ಭಾಗದಲ್ಲಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಯಾವ ರೀತಿ ಹೋರಾಟಗಳನ್ನ ನೀವು ಜಯಿಸ್ಕೊಂಡ್ ಬಂದ್ರಿ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ದಿ ಲೀಡರ್. BNTV, ಇದು ನಿಮ್ಮ ಧ್ವನಿ.